ಕರ್ನಾಟಕ ರಸ್ತಾ ಸಾರಿಗೆ ನಿಗಮಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಜುಲೈ 29ರಂದು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಕ್ಕೂಟದ ವತಿಯಿಂದ. ಯಾಕಾಗಿ ಏನು ಎತ್ತ ಅನ್ನೋದನ್ನು ಅವರನ್ನೇ ಪ್ರಶ್ನೆ ಮಾಡೋಣ. ಸರ್, ಮೊದಲನೇದಾಗಿ ತಮ್ಮ ಈ ಒಂದು ಪ್ರತಿಭಟನೆ ಅಥವಾ ಏನು ಸತ್ಯಾಗ್ರಹ, ಇದರ ಮೂಲ ಉದ್ದೇಶ, ಮುಖ್ಯ ಉದ್ದೇಶ ಏನು ಸರ್? ಸರ್, ಏನು 29 ಜುಲೈ 2025ರಂದು ನಾವು ಅನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹನ ಹಮ್ಮಿಕೋಬೇಕಂತ ನಾವು ಎಲ್ಲ ಒಕ್ಕೂಟದ ವತಿಯಿಂದ ತೀರ್ಮಾನಿಸಿದ್ದೆವು. ಇದರ ಮೂಲ ಉದ್ದೇಶ, ನಮಗೆ ಸರ್ಕಾರ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗೂ ಸರಿಸಮಾನ ವೇತನವನ್ನು ನೀಡ್ತೀವಿ ಅಂತ ಕೊಟ್ಟವ್ರೆ. ಆ ಬೇಡಿಕೆ ಈಡೇರಬೇಕು. ಮತ್ತು 38 ತಿಂಗಳ ವೇತನದ ಹಿಂಬಾಕಿಯನ್ನು ನೀಡಬೇಕು. ಅದರಲ್ಲೂ ಮುಖ್ಯವಾಗಿ ನಮಗೆ ನಿವೃತ್ತಿ ನೌಕರಿಗೆ ಮೊದಲ ಆದ್ಯತೆಯಲ್ಲಿ ಕೊಡಬೇಕು. ಮತ್ತು ಕಾರ್ಮಿಕ ಸಂಘಟನೆ ಚುನಾವಣೆಯನ್ನು ನಡೆಸಬೇಕು. ಮತ್ತು ನಮಗೆ 2020 ಮತ್ತು 21ರ ಸಾಲಿನಲ್ಲಿ ಪೊಲೀಸ್ಗಾಗಿರುವ ಪೊಲೀಸ್ ಪ್ರಕರಣಗಳು ನೌಕರರ ಮೇಲೆ ಆಗಿದೆ, ಅದನ್ನು ಹಿಂಪಡಿಬೇಕು ಮತ್ತು ಶಿಕ್ಷಾದೇಶಗಳನ್ನ ರದ್ದುಪಡಿಸಬೇಕು ಅಂತ ನಾವು ಈ ವಿಚಾರಗಳನ್ನ ಮುಂದಿಟ್ಕೊಂಡು 29ನೇ ತಾರೀಕು ಜುಲೈಯಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಸರ್. ಓಕೆ, ಈ ಮೊದಲು ಸರ್ಕಾರಕ್ಕೆ ತಾವು ಈ ವಿಚಾರವಾಗಿ ತಿಳಿಸಿದ್ರಿ. ಆದರೂ ಈಗಾಗಲೇ ಏನು 29ಕ್ಕೇನೋ ತಾವು ಒಂದು ಸತ್ಯಾಗ್ರಹವನ್ನು ಇಟ್ಕೊಂಡಿದ್ದೀರಾ, ಏನು ಉಪವಾಸ ಸತ್ಯಾಗ್ರಹವನ್ನು. ಇದಕ್ಕಿಂತ ಪೂರ್ವವಾಗಿ ಸರ್ಕಾರ ಸ್ಪಂದಿಸಿದರೆ ತಾವು ಕೈ ಬಿಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ಬಟ್ ಈಗಾಗಲೇ ಏನಾದರೂ ಸ್ಪಂದನೆ ಮಾಡಿದೆಯಾ ಅಂತ? ಸರ್, ಇನ್ನೂ ಅದ್ರ ಬಗ್ಗೆ ಇನ್ನೂ ಯಾವುದೂ ಮಾಹಿತಿಗಳು ಬಂದಿಲ್ಲ ನಮಗೆ. ಆದರೆ ಮೀಟಿಂಗ್ ಮಾಡಿಸ್ತೀವಿ ಅನ್ನೋದು ವಿಚಾರನ ಅಧಿಕಾರ ವರ್ಗದಿಂದೆಲ್ಲ ಹೇಳ್ತಾ ಇದ್ದಾರೆ. ಸೊ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಸರ್. ನಮಗೆ ಸರ್ಕಾರಗಳ ಮೇಲೆ ಒಂದು ಕಡೆ ನಂಬಿಕೆನೂ ಇರಬೇಕಲ್ಲ. ಇದೆ ಏನೋ ಬೇಗ ಒಂದು ಸಭೆ ಆಗಿ ಇದಕ್ಕೆ ಸೌಹಾರ್ದ ರೀತಿಯಲ್ಲಿ ಇತ್ಯರ್ಥ ಆದರೆ ನಾವೇನು ಸುಮ್ಮನೆ ಹೋರಾಟ ಮಾಡಬೇಕು ನಮಗೂ ಆಸೆ ಇಲ್ಲ. ಸೊ ಇತ್ಯರ್ಥ ಆದರೆ ನಾವು ಹೋರಾಟವನ್ನು ಕೈ ಬಿಡ್ತೀವಿ. ಇಲ್ಲಾಂದರೆ ಅನಿವಾರ್ಯವಾಗಿ ನಮಗೂ ವಿಧಿ ಇಲ್ಲದೆ ನಾವು ಹೋರಾಟವನ್ನು ಮಾಡ್ತೀವಿ ಸರ್. ಸರ್, ಮುಂದಿನ ಪರಿಣಾಮ ಏನಾಗ್ಬೋದು ಅಂತ? ಯಾಕೆ ಅಂತಂದರೆ ಈಗ ಏನು ವಿಧಾನಸಭಾ ಚುನಾವಣೆಗೂ ಪೂರ್ವವಾಗಿ ಕಾಂಗ್ರೆಸ್ಸನ್ನು ಏನು ಕರ್ನಾಟಕ ರಾಜ್ಯ ರಸ್ತಾ ಸಾರಿಗೆ ಒಕ್ಕೂಟಗಳು ಏನು ಒಟ್ಟಿಗೆ ಸೇರಿ ಏನು ಬೆಂಬಲಿಸಿದ್ವು. ಆ ನಿಟ್ಟಿನಲ್ಲಿ ಏನು ಈಗ ಅಸ್ತಿತ್ವದಲ್ಲಿರುವಂಥ ರಾಜ್ಯ ಸರ್ಕಾರಕ್ಕೆ ಅದು ಚುನಾವಣೆಯಲ್ಲಿ ಬಹಳ ಉಪಯೋಗಕಾರಿಯಾಗಿತ್ತು. ಆದರೆ ತಮ್ಮದೇ ಬೇಡಿಕೆಗೆ ಈಗ ಏನು ಸ್ಪಂದನೆ ನೀಡುತ್ತಾ ಇಲ್ಲ, ನೌಕರರ ವೇತನವನ್ನು ಏನು ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ. ಏನು ಹೇಳ್ತೀರಿ ಸರ್? ಖಂಡಿತ ಈ ವಿಚಾರದಲ್ಲಿ ನಮಗೂ ಬೇಜಾರಾಗುತ್ತೆ. ಯಾಕಂದರೆ ನಾವು ಕಷ್ಟಪಟ್ಟು ಈ ಸರ್ಕಾರಕ್ಕೆ ದುಡ್ದಿದ್ದೀವಿ. ಈ ಸರ್ಕಾರ ಬರೋಕ್ಕೆ ನಮ್ಮದೇ ಆದ ಕೊಡುಗೆಗಳನ್ನ ಕೊಟ್ಟಿದ್ದೀವಿ. ಸಾರಿಗೆ ನೌಕರರು, ಅವರ ಕುಟುಂಬ ಸದಸ್ಯರು ಎಲ್ಲ ಸೇರಿ ಕೊಟ್ಟಿದ್ದೀವಿ. ಆದರೆ ನಮ್ಮ ಬೇಡಿಕೆ ಈಡೇರಿಸೋದಕ್ಕೆ ಮೀನಾಮೇಷ ಎಣಿಸ್ತಾ ಇರೋದು ಮತ್ತು ಇದನ್ನು ವಿಳಂಬ ನೀತಿಯನ್ನು ಅನುಸರಿಸೋದು ಎಲ್ಲೋ ಒಂದು ಕಡೆ ನಮಗೂ ನಮ್ಮ ನೌಕರಿಗೂ ತುಂಬ ಬೇಜಾರಾಗುವಂಥ ಸಂಗತಿಯಾಗಿದೆ. ಆದರೆ ಆ ಸರ್ಕಾರದ ಮೇಲೆ ಇನ್ನೂ ನಂಬಿಕೆ ಇಟ್ಕೊಂಡಿದ್ದೀವಿ. ನಾವು ಸರ್ಕಾರನ ಮತ್ತೆ ಒತ್ತಾಯಿಸ್ತಾ ಇದ್ದೀವಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಏನು ನಾವು ಹೋರಾಟಗಳನ್ನ ನಂಬ್ಕೋಬೇಕು, ಹೋರಾಟಗಳ ಮೂಲಕ ಆದರೂ ನಾವು ಸರ್ಕಾರವನ್ನು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಂಡು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಸರ್. ಓಕೆ, ಇಲ್ಲಿ ಜನಸಾಮಾನ್ಯರಿಗೆ ಮೂಡುವಂಥ ಪ್ರಶ್ನೆ ಏನು, ಸಾರಿಗೆ ಇಲಾಖೆ ಈಗ ಏನು ಈ ರೀತಿಯಾಗಿ ವೇತನ ಸಮಸ್ಯೆ ಅನುಭವಿಸ್ತಾ ಇದೆ ಅಂದರೆ ಡೈರೆಕ್ಟಾಗಿ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕೋದು ಅಥವಾ ಏನೊಂದು ಕಾಮೆಂಟ್ಸ್ಗಳನ್ನು ಹಾಕೋದು ಸಾಮಾನ್ಯವಾಗಿ ಶಕ್ತಿ ಯೋಜನೆಯಿಂದ, ಫ್ರೀ ಯೋಜನೆಯಿಂದ ಈ ರೀತಿ ಆಗಿದೆ ಅಂತ. ಬಟ್ ತಾವು ಈಗ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರೋ ಪ್ರಕಾರ ಇದು ಶಕ್ತಿ ಯೋಜನೆಯಿಂದ ಖಂಡಿತವಾಗ್ಲೂ ಅಲ್ಲ, ಅದರಿಂದ ಲಾಭ ಆಗಿದೆ ಅಂತ. ಯಾವ ರೀತಿಯಾಗಿ ಅಂತ ಹೇಳಿ ಸರ್? ಖಂಡಿತ. ಯಾಕಂದರೆ ಶಕ್ತಿ ಯೋಜನೆಯಿಂದ ಸಂಸ್ಥೆಗಳಿಗೂ ಶಕ್ತಿ ಬಂದಿದೆ. ಈಗ ಮಹಿಳೆಯರಿಗೆ ಉಚಿತ ಕೊಟ್ಟಿರ್ಬೋದು, ಆದರೆ ಮಹಿಳೆಯರು ಎಲ್ಲ ಕಡೆಯೂ ಮಹಿಳೆಯರು ಒಬ್ಬೊಬ್ಬರೇ ಓಡಾಡಲ್ಲ. ಅವ್ರ ಜೊತೆಯಲ್ಲಿ ಅವರ ಯಾರಾದರೂ ಪುರುಷರು ಅವ್ರ ಜೊತೆಲಿ ಅಣ್ಣನೋ ತಮ್ಮನೋ ಗಂಡನೋ ಯಾರಾದರೂ ಒಬ್ಬರು ಬರ್ತಾ ಇದ್ದಾರೆ. ಅವರ ಒಂದು ಪ್ಯಾಸೆಂಜರ್ ಇದು ನಮಗೆ ಜಾಸ್ತಿ ಆಗಿದೆ. ಇದರಲ್ಲಿ 80 ಲಕ್ಷ ಇದ್ದಿದ್ದು ಪ್ರಯಾಣಿಕರ ಸಂಖ್ಯೆ ಒಂದು ದಿನಕ್ಕೆ ಈಗ 1,10,00,000 ಜನಕ್ಕೆ ಹತ್ತಿದೆ ಸರ್. 30,000 ಅಷ್ಟು ಇದಾಗಿದೆ. ಸೊ ಆ್ಯಸ್ ಯೂಶಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗಿದ್ರು ಅದ್ರ ಜೊತೆಯಲ್ಲಿ ಗಂಡಸರ ಸಂಖ್ಯೆಯೂ ಜಾಸ್ತಿ ಆಗಿದೆ. ಸೊ ನಮಗೆ ಇಲ್ಲಿ ಶಕ್ತಿಯಿಂದ ಲಾಸ್ ಏನೂ ಆಗಿಲ್ಲ. ಸರ್ಕಾರಗಳು ಕಾಲಘಟ್ಟದಲ್ಲಿ ಹಣಕಾಸನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಬಾಕಿ ಇದೆ, ಅದನ್ನು ಹಂತವಾಗಿ ಕೊಟ್ಕೊಳ್ತಾರೆ. ಆದರೆ ಇದು ಶಕ್ತಿಯಿಂದ ಮಾತ್ರ ಯಾವುದೇ ಸಂಸ್ಥೆಗೆ ಯಾವುದೋ ನಷ್ಟ ಆಗಿಲ್ಲ, ಸಂಸ್ಥೆಗೆ ಲಾಭನೇ ಆಗಿದೆ ಸರ್. ಸೊ ಅದರಿಂದ ಇದು ವೇತನಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಮೊದಲಿಂದಲೂ ಈ ಏನು ಸಂಘಟನೆಗಳ ಭಿನ್ನಾಭಿಪ್ರಾಯಗಳು, ನಾವು ವೇತನ ಪರಿಷ್ಕರಣೆ ಬೇಕು ಅನ್ನೋದು, ಈಗ ನಾವೆಲ್ಲ ಏನು ವೈಜ್ಞಾನಿಕ ಮಾದರಿಯಲ್ಲಿ ವೇತನ ಆಯೋಗದ ಮಾದರಿಯಲ್ಲಿ ಬೇಕನ್ನೋದ್ರಿಂದ ಈ ಒಂದು ಇದರಲ್ಲಿ ದ್ವಂದ್ವ ನಿಲುವಲ್ಲಿ ಸರ್ಕಾರಕ್ಕೂ ಒಂದು ಗೊಂದಲಕ್ಕೆ ಹೋಗ್ತಾ ಇದೆ. ಸೊ ನಾವು ಈ ನಿಟ್ಟಿನಲ್ಲಿ ಸರ್ಕಾರನ ನಾವು ಕೇಳ್ಕೊಳ್ಳೋದು ಈ ಸಲ, ನೀವು ಯಾರ ಮಾತು ಕೇಳಬೇಡಿ, ನೀವು ಪ್ರಣಾಳಿಕೆ ಭರವಸೆಯಲ್ಲಿ ಏನು ಭರವಸೆ ಕೊಟ್ಟಿದ್ರೆ ಅದನ್ನ ಈಡೇರಿಸಿ ಅಂತ ನಾವು ಕೇಳ್ತೀವಿ ಸರ್. ಓಕೆ, ಈಗ ಏನು ಉಪವಾಸ ಸತ್ಯಾಗ್ರಹ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸತ್ಯಾಗ್ರಹ ಮಾಡ್ತೀರಾ ಅಂತ? ಅಂದರೆ ಏನು ಮೌನವಾಗಿ ಅಥವಾ ಏನು ಅಂದರೆ ಶಾಂತಿಯುತವಾಗಿ ಮಾಡ್ತೀರಾ ಅಂತ? ಖಂಡಿತ ಶಾಂತಿಯುತವಾಗಿ. ನಾವೇನು ಧಿಕ್ಕಾರಕ್ಕೆ ಹೋಗೋದಾಗಲಿ ಮತ್ತೊಂದಾಗಲಿ ಇರಲ್ಲ. ನಾವು ಬ್ಯಾಚ್ ವೈಸ್ ಮಾಡ್ಕೊತೀವಿ. ಅದನ್ನು ಬ್ಯಾಚ್ ವೈಸಲ್ಲಿ ನಾವು ಉಪವಾಸ ಸತ್ಯಾಗ್ರಹಗಳನ್ನ ಮಾಡ್ತೀವಿ. ಯಾರಿಗೂ ಯಾವುದೇ ತೊಂದರೆಗಳನ್ನ ಕೊಡಲ್ಲ ಸರ್. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ವ ಅಂತ? ಯಾಕೆಂತಂದರೆ ಬಸ್ ಓಡಾಟಗಳೆಲ್ಲ ಯಾಕೆಂದರೆ ಅವಲಂಬಿಸಿರುವಂಥವ್ರು, ಸಾರಿಗೆಯನ್ನು ಅವಲಂಬಿಸಿರುವವ್ರಿಗೆ ಏನೂ ಪ್ರಾಬ್ಲಮ್ ಆಗಲ್ವ ಅಂತ? ಖಂಡಿತ ಆಗಲ್ಲ ಸರ್. ಇದು ಉಪವಾಸ ಸತ್ಯಾಗ್ರಹಗಳು ಬರೀ ನಾವು ಡ್ಯೂಟಿಯಲ್ಲಿ ಇಲ್ಲದೇ ಇರೋರು, ರಜದಲ್ಲಿ ಇರೋರು ಮತ್ತು ನಿವೃತ್ತಿ ನೌಕರು ಮಾಡೋದ್ರಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಲ್ಲ. ಓಕೆ,
ಈಗೇನು ತಾವು ಒಂದು ಏನು ಪ್ರತಿಭಟನೆಯನ್ನು ಅಥವಾ ಒಂದು ಶಾಂತಿಯುತವಾಗಿ ಒಂದು ಸತ್ಯಾಗ್ರಹವನ್ನು ನಡೆಸೋಕೆ ಹೊರಟಿದ್ದೀರಾ, ಅದೇ ರೀತಿ ಜುಲೈ 9ಗೂ ಕೂಡ ತಮ್ಮ ಇನ್ನೊಂದು ಸಂಘಟನೆ ಕೂಡ ಇದೇ ರೀತಿಯಾದಂತಹ ಒಂದು ಏನು ಒಂದು ಪ್ರತಿಭಟನೆಯನ್ನು ನಡೆಸೋಕ್ಕಾಗಿ ಈಗಾಗಲೇ ಏನು ವಿಚಾರವನ್ನು ನಡೆಸ್ತಾ ಇರುವಂಥದ್ದು. ಹಾಗೆಯೇ ಜುಲೈ 5ಕ್ಕೆ ಅಂತ ಅವರು ಈಗಾಗಲೇ ಹೇಳಿಕೆಯನ್ನು ನೀಡಿರುವಂಥದ್ದು. ಸೊ ಈ ಬಗ್ಗೆ ಏನು ಹೇಳ್ತಾರೆ? ಯಾಕೆಂದರೆ ಇಬ್ಬರು ಕೂಡ ಏನು ಜಂಟಿಯಾಗಿ ಮಾಡ್ಬೋದಿತ್ತು, ಆದರೆ ಈ ರೀತಿಯಾಗಿ ಅವರೊಂದು ಡೇಟ್ಗೆ ತಾವೊಂದು ಡೇಟ್ಗೆ ಮಾಡ್ತಾ ಇರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ತಮ್ಮ ಮಧ್ಯದಲ್ಲಿ ಅಂದರೆ ಎರಡು ಸಂಸ್ಥೆಗಳ ಮಧ್ಯದಲ್ಲಿ ಏನೋ ಒಂದು ಯಾವುದಾದ್ರೂ ಒಂದು ಭಿನ್ನಾಭಿಪ್ರಾಯ ಇದೆಯಾ, ಏನು ಕತೆ? ಸರ್, ಇಲ್ಲಿ ಭಿನ್ನ ಅಭಿಪ್ರಾಯಗಳಿಲ್ಲ, ಭಿನ್ನ ಉದ್ದೇಶಗಳಿದೆ. ಭಿನ್ನ ಉದ್ದೇಶಗಳು. ಅವರು ವೇತನ ಪರಿಷ್ಕರಣೆ ಕೇಳ್ತಾರೆ ಈ ಪರ್ಸೆಂಟೇಜ್ ಲೆಕ್ಕದಲ್ಲಿ 4 ವರ್ಷಕ್ಕೊಂದ್ಸಲಿ. ನಮಗೆ ಇದನ್ನು ಈ ಜಂಜಾಟ ನಿಲ್ಲಿಸಿ ನಮಗೆ ವೇತನ ಆಯೋಗದ ಮಾದರಿಯಲ್ಲಿ ಸರ್ಕಾರ ಪ್ರಣಾಳಿಕೆ ಕೊಟ್ಟಿರುವಂಥ ಭರವಸೆ ಅಂತ ಕೊಡಿ ಅಂತ ನಾವು ಕೇಳ್ತಾ ಇರ್ತೀವಿ. ಇದಿಷ್ಟೇ ಉದ್ದೇಶ. ಎರಡು ಉದ್ದೇಶಗಳು ಒಟ್ಟಿಗೆ ಈಡೇರುವಂತೆ ಇಬ್ಬರು ಕೂಡ ಜಂಟಿಯಾಗಿ ಮಾಡ್ಬೋದಲ್ವ ಸರ್? ತಾವು ಮಾತುಕತೆ ಮಾಡಿ. ಇಲ್ಲ, ಅವರು ಈ ವಿಚಾರದಲ್ಲಿ ವೇತನ ಆಯೋಗದ ಮಾದರಿ ಅಂದರೆ ನಾವು ಬರಲ್ಲ ಅಂತಾರೆ. ಏನಂದರೆ ಈ 4 ವರ್ಷಕ್ಕೊಂದ್ಸಲಿ ಈ ಜಂಜಾಟ ಇರಬೇಕು, ನಾವು ಹೋರಾಟಗಳನ್ನ ಹಮ್ಮಿಕೊಳ್ತಾನೆ ಇರಬೇಕು ಅನ್ನೋದು ಅವ್ರ ಉದ್ದೇಶ. ನಮಗೆ ನಾನು ಒಬ್ಬ ನೌಕರನಾಗಿ ನನಗೆ ನೌಕರನ ಮನೆ ಹಾಳು ಹೆಂಗಾಗುತ್ತೆ ಅನ್ನೋದು ಗೊತ್ತಿದ್ದು ಅವನ ಕಷ್ಟ ನಷ್ಟಗಳೇನು ಅಂತ ಅರ್ಥ ಮಾಡ್ಕೊಂಡಿರೋರು ನಮಗೆ ಇದು ಶಾಶ್ವತವಾಗಿ ಪರಿಹಾರ ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಸರ್. ಸೊ ಇದು ಭಿನ್ನ ಉದ್ದೇಶಗಳಿದೆ, ಭಿನ್ನ ಅಭಿಪ್ರಾಯಗಳಿಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು.